ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿನ ಅಧಿಕ ಮಾಸ ಶುರುವಾಗ್ತಾ ಇದೆ. ಅಧಿಕ ಮಾಸದಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡಿದರೂ ಸಹಿತ ಅಧಿಕವಾಗಿ ಅಂದರೂ 10 ಪಟ್ಟು ನಮಗೆ ಫಲ ಸಿಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಅಲ್ಲ. ಇದು ತಲತಲಾಂತರದಿಂದ ನಡೆದು ಬಂದಿರುವಂಥದ್ದು. ಹಾಗೆ ಭಾನುವಾರದಿಂದ ಶುರುವಾದಂಥ ಅಧಿಕ ಮಾಸ ಆವತ್ತಿಂದ ಶುರುವಾಗಿ 1 ತಿಂಗಳು ಇರುವಂಥ ಈ ಅಧಿಕ ಮಾಸದಲ್ಲಿ ಇದು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಈ ಪುರುಷೋತ್ತಮ ಮಾಸದಲ್ಲಿ ಕೃಷ್ಣ ಭಕ್ತರು ಏನು ಮಾಡ್ತಾರಂದರೆ, ಕೆಲವರು 1 ತಿಂಗಳು ಅನ್ನಗಳನ್ನು ಬಿಡ್ತಾರಂತೆ. ಅನ್ನ ಊಟ ಮಾಡಲ್ಲ. ಏಕಾದಶಿಯಲ್ಲಿ ನೀವು ಹೇಗೆ ಅನ್ನವನ್ನು ತ್ಯಜಿಸ್ತೀರಿ, ಹಾಗೆ 1 ತಿಂಗಳು ಸಹಿತ ಅವರು ಹಾಲು ಹಣ್ಣು ಇದರಲ್ಲೇ ಇರ್ತಾರೆ, ಬಿಟ್ಟರೆ ಅನ್ನವನ್ನು ಊಟ ಮಾಡೋದಿಲ್ಲಂತೆ ಅವರು. ಯಾಕಂದರೆ ಒಬ್ಬರು ಕೃಷ್ಣ ಭಕ್ತರಿದ್ದಾರೆ, ಅವ್ರು ನನಗೆ ಕಾಲ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋ ಕಾರಣ ಅವ್ರು ಹೇಳ್ತಾರೆ ನನ್ನ ಹತ್ರ, ನಾನು ಮಾತ್ರ ಈ ಸಲ ಅಂದರೆ ಆರೋಗ್ಯದ ಸಮಸ್ಯೆ ಇದೆ ನನಗೆ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 1 ಹೊತ್ತು ಮಾತ್ರ ಊಟವನ್ನು ತಗೋತಾ ಇದ್ದೀನಿ. 3 ವರ್ಷದಿಂದ ನಾನು ಪುರುಷೋತ್ತಮ ಮಾಸವನ್ನು ಆಚರಣೆ ಮಾಡ್ತಾ ಇದ್ದೆ. ಆಚರಣೆಯ ವೇಳೆಯಲ್ಲಿ ನಾನು ಅನ್ನವನ್ನು ತಿನ್ನೋದಿಲ್ಲ ಅಂತ. ಅಂದರೆ ಹೆಚ್ಚಾಗಿ ಕೃಷ್ಣ ಭಕ್ತರು ಇದನ್ನು ಮಾಡ್ತಾರಂತೆ. ಸಾಧ್ಯ ಆದರೆ ನಿಮ್ಮ ಹತ್ರ ಏನಾದರೂ ಸಾಧ್ಯ ಆದರೆ 1 ಹೊತ್ತು ಅನ್ನವನ್ನು ಬಿಡ್ತೀನಿ ಅಂದರೆ ಬಿಡಿ, ಇಲ್ಲ ಅಂದರೆ ಹೇಗಿದೆ ಹಾಗೆ ಮಾಡಿ. ಆದರೆ ಬೆಳಿಗ್ಗೆ ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡೋದನ್ನು 1 ತಿಂಗಳು ನಿಲ್ಲಿಸಬೇಡಿ. ಹಾಗಾದರೆ ಮಾಡುವಂಥ ಪೂಜೆಗಳು ಹೇಗಿರಬೇಕು? ನೀವು ವಿಷ್ಣು ಅಥವಾ ಕೃಷ್ಣ ಅಥವಾ ಶ್ರೀರಾಮನಿಗೆ ವಿಷ್ಣು ಅವತಾರ ಯಾವುದಿದೆ ಅದಕ್ಕೆ ನೀವು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ ಮೇಲೆ 33 ಹೂಗಳಿಂದ ಅವನನ್ನು ಅಲಂಕಾರ ಮಾಡಬೇಕು. 33 ಹೂಗಳಿಂದ ಅಲಂಕಾರ ಮಾಡಬೇಕು. 33 ನಾಮಗಳನ್ನು ಹೇಳಬೇಕು. 33 ಸಲ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂದರೆ, ನೀವು ಒಂದು ಪ್ರದಕ್ಷಿಣೆಯನ್ನು ಬಂದಾಗ ಕಾಲನ್ನು ಕೆಳಗೆ ಮಡಚಿ, ನಾವು ಪ್ರದಕ್ಷಿಣೆ ಹಾಕೋ ರೀತಿ ಗೊತ್ತಲ್ವಾ, ಆ ರೀತಿ ಮಾಡಬೇಕು. ಪ್ರತಿಯೊಂದು ಪ್ರದಕ್ಷಿಣೆಗೆ ಹಾಗೆ ಮಾಡಬೇಕು. ಈಗ ತುಂಬ ತೊಂದರೆಗಳಿರುವ ಕಾರಣ, ಕಾಲು ನೋವು ಕೈ ನೋವೆಲ್ಲ ಇರುವ ಕಾರಣ, ಬಹುಶಃ ಏಜ್ ಆದವ್ರು ಇರ್ತಾರೆ, ಹಾಗೆಲ್ಲ ಆದಾಗ ಏನು ಮಾಡೋದು, ಪ್ರಥಮ ಬಾರಿಗೆ ನೀವು ಪ್ರದಕ್ಷಿಣೆ ಹಾಕುವಾಗ ಕಾಲನ್ನು ಮಡಚಿ ನಮಸ್ಕಾರವನ್ನು ಮಾಡಿ, ಆಮೇಲೆ ಪ್ರತಿಯೊಂದು 32 ಪ್ರದಕ್ಷಿಣೆಗೂ ನಿತ್ತಲ್ಲೇ ನಮಸ್ಕಾರವನ್ನು ಮಾಡಿ, ಕೊನೆಯ 33ನೇ ನಮಸ್ಕಾರಕ್ಕೆ ಮತ್ತೆ ಪುನಃ ಯಥ ಪ್ರಕಾರ ಮಂಡಿಯನ್ನು ಊರಿ ನಮಸ್ಕಾರವನ್ನು ಮಾಡಿ. ನೀವು ಏನೇ ಮಾಡೋದಿದ್ದರೂ 33 ಸಂಖ್ಯೆಯಲ್ಲೇ ಮಾಡಿ. ಏನೂ ಆಗಿಲ್ಲ ಅಂತ ಅಂದರೆ ಒಂದು ಕೆಲಸನ ಮಾಡಿ, ಬರೀ 33 ರೂಪಾಯಿಯನ್ನು ನೀವು ಯಾರಿಗಾದರೂ ದಾನ ಕೊಡಿ. ಏನೂ ಮಾಡಿದ್ರೂ ಸಹಿತ 33 ಮಾಡಬೇಕು ಅನ್ನೋದು ಈ ಅಧಿಕ ಮಾಸದಲ್ಲಿ. ಅಂದರೆ ಅಷ್ಟು ನಾವು ಮಾಡಿದಂಥಕ್ಕೆ ಫಲ ಸಿಗುತ್ತೆ ನಮಗೆ ಅನ್ನೋದಂತೂ ನಿಜ. ಹಾಗಾಗಿ ಸಾಧ್ಯ ಆದವರು ಶ್ರೀಹರಿಗೆ ನೀವು ಸಂಪಿಗೆ ಹೂವು ಅಥವಾ ಪಾರಿಜಾತ, ಇಲ್ಲ ಅಂದರೆ ಎಲ್ಲ ಕಡೆಯಲ್ಲೂ ಸಿಗುವಂಥ ಹೂವು ಸೇವಂತಿಗೆ, ಈ ಹೂವಿನಿಂದ ಅಲಂಕಾರವನ್ನು ಮಾಡಿ, 33 ಹೂವಿನಿಂದ ಅಲಂಕಾರವನ್ನು ಮಾಡಿ, 33 ಬತ್ತಿಗಳನ್ನು ಸಹಿತ ಹಚ್ಚುತ್ತಾರೆ. ಎಲ್ಲನೂ ಏನೇ ಮಾಡೋದಿದ್ರೂ 33ರಲ್ಲಿ 33 ಮಾಡಿ. ನಿಮ್ಮ ಸಂಕಲ್ಪ, ನಿಮ್ಮ ಭಕ್ತಿ ಅಚಲವಾಗಿರಲಿ. ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಆ ಶ್ರೀಹರಿ ತಿರುಪತಿ ಗಿರಿವಾಸ ಖಂಡಿತ ನೆರವೇರಿಸ್ಕೊಡ್ತಾನೆ. ಹಾಗಾದರೆ ಏನೂ ಇಲ್ಲ, ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ, ಶಂಖಚಕ್ರಗಳನ್ನು ನೀವು 33 ಶಂಖಚಕ್ರಗಳನ್ನು ದೇವರ ಕೋಣೆಯಲ್ಲಿ ಹಾಕುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ದಯವಿಟ್ಟು ಆ ಕೆಲಸವನ್ನು ಮಾಡಿ. ಯಾವುದಾದ್ರು ಒಂದನ್ನಾದರೂ ಮಾಡೋ ಪ್ರಯತ್ನವನ್ನು ಮಾಡಿ. ಎಲ್ಲದನ್ನೂ ಮಾಡಬೇಕು ಅಂತೇನಿಲ್ಲ. ಯಾವುದಾದ್ರು ಒಂದನ್ನು ಮಾಡ್ತೀನಿ ಅಂದರೂ ಒಂದನ್ನು ಸಹಿತ ಮಾಡಿ. ಕೊನೆಗೆ ಇದು ಯಾವುದು ಆಗೋದಿಲ್ಲ ಅಂದರೆ ಒಂದು ಕೆಲಸವನ್ನು ಮಾಡಿ, ಶುಕ್ಲ ಪಕ್ಷದ ಅಷ್ಟೂ ದಿನದಲ್ಲಿ ದಾನವನ್ನು ಮಾಡಿ. ಅಷ್ಟೂ ದಿನ ಅಂತಲ್ಲ, ನಿಮಗೆ ಯಾವಾಗ ಆಗುತ್ತೆ ಆವಾಗ ದಾನವನ್ನು ಮಾಡಿ. ಈಗ ಆ ದಾನಗಳ ಸ್ವಲ್ಪ ವಿಷಯಗಳನ್ನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ನಾಳೆ ವಿಷಯದಲ್ಲಿ ಹೇಳ್ತೀನಿ ನಾನು. ಯಾಕಂದರೆ ನನಗೆ ನನ್ನ ಫ್ರೆಂಡು ಅವರು ಕೃಷ್ಣ ಭಕ್ತರು, ಹಾಗಾಗಿ
ಅವರು ಮಾಡಿರುವಂಥ ಕೆಲವೊಂದು ಪೂಜೆ, ಕೆಲವೊಂದು ಪುರಸ್ಕಾರ, ಆಮೇಲೆ ಮಾಡುವಂಥ ದಾನ, ಅದರ ಬಗ್ಗೆಲ್ಲ ನನಗೆ ಈಗ 1 ತಿಂಗಳ ಹಿಂದೆಯೇ ಹೇಳಿದರು. ಹಾಗಾಗಿ ನಾನು ಅದನ್ನು ನಿಮ್ಮ ಮುಂದೆ ಇವತ್ತು ತರ್ತಾ ಇದ್ದೀನಿ. ಶುಕ್ಲ ಪಕ್ಷದ ಪಾಡ್ಯ ಅಂದರೆ ಈಗ ಶುಕ್ಲ ಪಕ್ಷ ಸ್ಟಾರ್ಟ್ ಆಗಿದೆ. ಪಾಡ್ಯದ ದಿನ ನೀವು ಅರಿಶಿನ, ಕುಂಕುಮ, ಎಲೆ ಅಡಿಕೆಯನ್ನು ದಕ್ಷಿಣೆ ಕೊಡಿ. ಬಿದಿಗೆ ದಿನ ಕುಂಕುಮ, ಅರಿಶಿನ, ಎಲೆ ಅಡಿಕೆ ದಕ್ಷಿಣೆ ಇದೇ ಮಾಮೂಲಾಗಿರುತ್ತೆ. ತದಿಗೆ ದಿನ ಕೊಬ್ಬರಿ ಮತ್ತು ಸಕ್ಕರೆ, ನಿಮಗೆ ಯಾವ ದಿವಸ ಆಗುತ್ತೆ, ಯಾವುದು ವ್ಯವಸ್ಥೆ ಆಗುತ್ತೆ ಅದನ್ನು ಮಾಡಿಕೊಡಿ. ಚೌತಿ ದಿನ ನಿಂಬೆ ಹಣ್ಣು ಮತ್ತು ಸಕ್ಕರೆಯನ್ನು ದಾನ ಮಾಡಿ. ಪಂಚಮಿ ದಿನ ಅಕ್ಕಿ, ಎಲೆ ಅಡಿಕೆ ದಕ್ಷಿಣೆ. ಅಕ್ಕಿ, ಎಲೆ ಅಡಿಕೆ ದಕ್ಷಿಣೆ, ಮೇಲ್ಗಡೆ ನಾ ಹೇಳಿದ್ದು ಅರಿಶಿನ ಕುಂಕುಮ, ಇಲ್ಲಿ ಅಕ್ಕಿ, ಎಲೆ ಅಡಿಕೆ ದಕ್ಷಿಣೆಯನ್ನು ದಾನ ಮಾಡಿ. ಸೃಷ್ಟಿ ದಿನ ಮೊಸರನ್ನು ದಾನ ಮಾಡಿ. ಸಪ್ತಮಿ ದಿನ ಹಣ್ಣುಗಳನ್ನು ದಾನ ಮಾಡಿ. ಇದಿಷ್ಟನ್ನು ಮಾಡಿ ಮುಂದಿನ ಇದನ್ನು ನಾನು ನಿಮಗೆ ತಿಳಿಸ್ತೀನಿ. ನಿಮಗೆ ಶ್ರೀಹರಿ ಆ ಶ್ರೀನಿವಾಸ ಹರೇ ಕೃಷ್ಣ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಆ ಅಧಿಕ ಮಾಸದಲ್ಲಿ ಏನನ್ನು ಕೇಳ್ತೀರಿ ಒಳ್ಳೆಯದನ್ನು ಕೇಳ್ಕೊಳ್ಳಿ, ಕೇಳ್ಕೊಂಡಿದ್ದನ್ನು ಅಧಿಕವಾಗಿ ಕೊಡಲಿ ಆ ಪರಮಾತ್ಮ. ಜೊತೆಗೆ ನಮ್ಮ ರಾಯರ ಅನುಗ್ರಹ ಸಹಿತ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.